ಈಗ ಕರ್ನಾಟಕದಲ್ಲಿ ಒಂದು ಔರಂಗಜೇಬನ ಸರ್ಕಾರ ಇದ್ದಂಗಿದೆ. ಇವತ್ತ ಹಿಂದೂ ನಮ್ಮ ಕಾರ್ಯಕರ್ತರು ಶರಣ ಪಂಪೇಲ್ ಅವರಲ್ರಿ, ಅವರಿಗಾಗಲಿ ಹಿಂದೂ ನಾಯಕರಿಗಾಗಲಿ ಪ್ರವೇಶ ನಿರ್ಬಂಧ ಮಾಡಿದ್ದೇನು ಪಾಕಿಸ್ತಾನ ಅಲ್ಲ, ಚಿತ್ರದುರ್ಗ. ಈ ರೀತಿ ಒಂದು ದೌರ್ಜನ್ಯ ದಬ್ಬಾಳಿಕೆ ಹಿಂದೂಗಳ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಇವತ್ತೇನು ಮಾಡ್ತಾಯಿದೆ, ಇವರ ಅಂತ್ಯ ಬಂದಿದೆ. ಇದು ಕೊನೆಯ ಅವಧಿ ಇದೆ ಅದರದ್ದು. ಅದಕ್ಕಿಂತಲ್ಲ ಒಂದು ಮುಸ್ಲಿಂ ತುಷ್ಟೀಕರಣ ನಡೆದಿದೆ. ಈದ್ ಮಿಲಾದಲ್ಲಿ ಡಿಜಿಗೆ ಅನುಮತಿ ಕೊಡ್ತಾರೆ. ದಿನಾಲು 5 ಸಲ ಏನು ಒದರ್ತಾರಲ್ಲ ಮಸೀದಿಯಲ್ಲಿ, ಅದು ಕಾನೂನಾತ್ಮಕ ಇಲ್ಲ. ಒಂದು ಮಸೀದಿಯವರು ಪರ್ಮಿಷನ್ ತೊಗೊಂಡಿಲ್ಲ. ಬಹುತೇಕ 90% ಪರ್ಮಿಷನ್ ಇಲ್ಲದ ಮಸೀದಿಗಳದಾವೆ ಈ ರಾಜ್ಯದಲ್ಲಿ. ಅವುಗಳು ಮೇಲೆ ನಿಂತು ಕಲ್ಲು ಗಿಲಕ್ಕೆ ಅವಕಾಶ ಕೊಡ್ತಾರೆ. ನಮ್ಮ ಹೋಮ್ ಮಿನಿಸ್ಟ್ರ್ ಹೇಳ್ತಾರೆ ಏನೋ ಸಣ್ಣ ಪುಟ್ಟ ಘಟನೆ ಆಗಿದೆ. ಅವ್ರಿಗೆ ಯಾವುದು ಘಟನೆ ಭಾಳ ಭೀಕರ ಅನ್ನೋದೇ ಗೊತ್ತಾಗಲಾಗಿತ್ತು. ಯಾಕಂದರೆ ಅವರು ಒಬ್ಬ ಹೋಮ್ ಮಿನಿಸ್ಟ್ರಾಗಿ ಇಟ್ಟು ಬೇಜವಾಬ್ದಾರಿತವಾಗಿ ಇವತ್ತು ಮಾತಾಡ್ತಾ ಇದ್ದಾರೆ. ನಮ್ಮ DK ಶಿವಕುಮಾರ್ ಅಂತೂ ಅವ್ರ ಬ್ರದರ್ಸ್ನೇ ಕಲ್ಲು ಒಗೆದವ್ರು ಯಾರು? ಅವ್ರ ಬ್ರದರ್ಸ್ನೇ. ಇವತ್ತು ಚಿತ್ರದುರ್ಗದಲ್ಲಿ ನೀವು DJಗೆ ಯಾವ ಆಧಾರದ ಮೇಲೆ ನೀವು ಇಷ್ಟು ವರ್ಷ ಕೊಟ್ಟಾರಲ್ಲ? ಚಿತ್ರದುರ್ಗದಲ್ಲಿ ಏನಾದರೂ ಅಶಾಂತಿ ಆಗಿದೆಯಾ? ಏನಾದ್ರು ಗಲಾಟೆ ಆಗಿದೆ? ಯಾರಾದರೂ ಅದಕ್ಕೆ ಇದು ಮಾಡಿ ಏನಾದರೂ ಅವರು ಯಾರಾದರೂ ನಾವು ಗಲಾಟೆ ಆಗ್ತದೆ ಯಾರಾದರೂ ಮುಸ್ಲಿಂ ಜನಾಂಗದವ್ರು ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ರೆ ಮಸೂದಿ ಮೇಲೆ ಏನೋ ಮೈಕುಗಳನ್ನು ಕಿತ್ತಾಕಿ, ಅದು ಕಾನೂನು ಸುಪ್ರೀಂ ಕೋರ್ಟಿನ ಇದ್ರ ಪ್ರಕಾರ ಅದನ್ನು ಕಿತ್ತಾಕಬೇಕು. ಸಿದ್ದರಾಮಯ್ಯ ಬಲ್ಲಿ, DK ಶಿವಕುಮಾರ್ ಬಲ್ಲಿ, ನಮ್ಮ ಹೋಮ್ ಮಿನಿಸ್ಟರ್ ಬಲ್ಲಿ ತಾಕತ್ತು ದಮ್ಮಿದ್ರೆ ನೀವು ಎಲ್ಲರ ಜೊತೆಗೆ ನ್ಯಾಯಯುತವಾಗಿ ಜಾತ್ಯತೀತವಾಗಿ ಅಂತೇನು ಹೇಳ್ತಿರಲ್ಲ, ನಿಮ್ಮಲ್ಲಿ ತಾಕತ್ತಿದ್ರೆ ಅವು ಮೈಕ್ ಕಿತ್ತಾಕಿ ನಮ್ಮ DJನೂ ಬಂದ್ ಮಾಡಿ. ಇಲ್ಲಾಂದರೆ ನೀವು ಅವರಿಗೆ ಮೈಕುಗಳು ಕೊಡ್ತೀರಿ, DJ ಕೊಡ್ತೀರಿ, ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ, ಪ್ಯಾಲೆಸ್ತಾನ ಧ್ವಜ ಹಾರಿಸ್ತಾರೆ. ಅಂಥ ಒಬ್ಬ ವ್ಯವಸ್ಥೆ ಕರ್ನಾಟಕದಲ್ಲ. ಇದು ಔರಂಗಜೇಬನ ಕಾಲದಲ್ಲಿ ಇತ್ತು ಅಂತ ಕೇಳಿದ್ದೀವಿ. ಅದೇ ಪರಿಸ್ಥಿತಿ ಕರ್ನಾಟಕದಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಇದೇ ರೀತಿ ಹೋದರೆ ಈ ಸರ್ಕಾರ ಕೆಲವೇ ದಿವಸಗಳಲ್ಲಿ ರಾಜ್ಯದಲ್ಲಿ ಪತನ ಆಗ್ತದೆ.